ಬೀಜ ತರ್ತೀರಿ. ಹೌದು. ಈಗ 1 ಲೀಟರ್ ಕಡಲೆಕಾಯಿ ಎಣ್ಣೆ ನಿಸರ್ಗದಲ್ಲಿ ನೀವು ತೆಗಿಬೇಕು, ನ್ಯಾಚುರಲ್ ಆಗಿ ತೆಗಿಬೇಕು ಅಂದ್ರೆ ಎಷ್ಟು ಕೆಜಿ ಕಡಲೆ ಬೀಜ ಹಾಕ್ಬೇಕು ಸರ್? 3 kg ಕಡಲೆ ಬೀಜ ಹಾಕ್ಬೇಕು. 1 ಕೆಜಿ ಈಗ ಅಪ್ರಾಕ್ಸಿಮೇಟ್ ಏನ್ ರೇಟ್ ಇದೆ ಸರ್? ಈಗ 90 ರಿಂದ 100 ರೂಪಾಯಿ ಇದೆ. 100 ರೂಪಾಯಿ ಇದೆ. ಹೌದು. 3 ಕೆಜಿ 300 ರೂಪಾಯಿ ಕಡಲೆ ಬೀಜ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. 1 ಲೀಟರ್ಗೆ ಇವತ್ತು ನಿಮ್ಮ ರೇಟ್ ಅಂದಾಜು ಏನಿದೆ ಸರ್? ನಾನು 320 ರೂಪಾಯಿ ಕೊಡ್ತಾ ಇದ್ದೀನಿ. 20 ರೂಪಾಯಿ ಎಕ್ಸ್ಟ್ರಾ ನಿಮ್ಮ ಖರ್ಚಿದೆಲ್ಲ ತಗೋತೆ. ಆದ್ರೆ ಜನ ಹೇಳ್ತಾರೆ, ಸಾಮಾನ್ಯ ಜನ ಹೇಳ್ತಾರೆ, ಒಂದು ಅದ್ಭುತವಾಗಿ ಬೆಂಗಳೂರಿನಲ್ಲಿ ಅದೇ ಎಂತ ಎಣ್ಣೆಗಳನ್ನ ತಗೊಂಡ್ರೆ, ಮತ್ತೆ ಟ್ರಾನ್ಸ್ಪರೆಂಟ್ ಇಂದ ಎಣ್ಣೆ ತಗೊಂಡ್ರೆ, ಆಮೇಲೆ ರೀಫಂಡ್ ಆಯಿಲ್ ಅಂತಕ್ಕಂಥ ಇದೆಲ್ಲ ತೆಗೆದುಕೊಂಡ್ರೆ ಕೇವಲ 80 ರಿಂದ 100 ರೂಪಾಯಿಗೆ ಸಿಗುತ್ತೆ ಅಂತ. ಆದ್ರೆ ನೀವು 320 ರೂಪಾಯಿ ಹೇಳ್ತೀರಿ. 320 ರೂಪಾಯಿಗೂ 80 ರೂಪಾಯಿ ಅಥವಾ 100 ರೂಪಾಯಿಗೂ ವ್ಯತ್ಯಾಸ ಇರುತ್ತೆ. ಜನ ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡಲ್ಲ. ಯಾಕೆ ಹಿಂಗ್ ವ್ಯತ್ಯಾಸ ಸರ್? ಅದರಲ್ಲಿ ನಮ್ಗೆ ಪೆಟ್ರೋಲಿಯಂ ವೇಸ್ಟ್, ಪ್ಯಾರಾಫಿನ್ ಆಯಿಲ್ ಅಂತ ಬರುತ್ತೆ. ಅದು ಡಾಂಬರ್ ಅಂದ್ರೆ ನಿಮ್ಗೆ ರಿಫೈನ್ ಮಾಡೋ ಟೈಮಲ್ಲಿ ತೊಟ್ಟಿಕ್ಕುತ್ತೆ. ಅದನ್ನ ಮುಂಚೆ ಸಮುದ್ರಕ್ಕೆ ಚೆಲ್ಲೋರು, ಅದಾದ್ಮೇಲಿಂದ ಇವಾಗ ಮನುಷ್ಯರು ಹೊಟ್ಟೆಗೆ ಹಾಕ್ತಾ ಇದ್ದಾರೆ. ಹಂಗಾಗಿ ನಿಮ್ಗೆ ರಾ ಮೆಟೀರಿಯಲ್ಕಿನ್ನ ಎಣ್ಣೆ ಬೆಲೆ ಕಮ್ಮಿ ಆಗಿದೆ. ಹಾಗಾದ್ರೆ ಮನುಷ್ಯರು ತಿನ್ನೋದು ಅಂದ್ರೆ ಮನುಷ್ಯರ ಮೇಲೆ ಅದು ಈಗ ನಮ್ಮ ಮೆಡಿಕಲ್ ಆಸ್ಪೆಕ್ಟಸ್ ಅಲ್ಲಿ ಚೆಕ್ ಮಾಡೋದು, ಮನುಷ್ಯರಿಗೆ ಹಿಂಗ್ ಕೊಡೋದು, ಇದೆಲ್ಲವೂ ಕೂಡ ಮೆಡಿಕಲ್ ಆಸ್ಪೆಕ್ಟಸ್ ಅಲ್ಲಿ ಆಹಾರ ಇಲಾಖೆಯವರು ಇದೆಲ್ಲ ಪರೀಕ್ಷೆ ಮಾಡ್ತಾ ಇಲ್ವಾ? ಯಾಕೆ ಒಪ್ಕೊಂಡಿದ್ದಾರೆ ಅಂತ ಕೇಳ್ತೀರಿ ಸರ್? ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಲ್ಲಿ ಏನ್ ನಡೀತಾ ಇದೆ ಅಂತ ಅಂದ್ರೆ ಇದೇ ಮಿಕ್ಸಿಂಗೇ ಸರ್. ಇಲ್ಲ ಅಂದ್ರೆ ನಮ್ಗೆ ಆ ರೇಟ್ಗೆ 80 ರೂಪಾಯಿಗೆ ಇವಾಗ ನಾನು ಇದನ್ನ ಮಾರ್ಕೆಟ್ಗೆ ಬಿಡ್ಬೇಕಂದ್ರೆ 400 ರೂಪಾಯಿ ಕಮ್ಮಿ ಮಾಡಕ್ ಆಗಲ್ಲ ಸರ್. ಯಾಕೆಂದ್ರೆ ಮಧ್ಯದಲ್ಲಿ ದಳ್ಳಾಳಿಗಳು ಇರ್ತಾರೆ ಅಲ್ವಾ? ಅವ್ರುಗಳೆಲ್ಲ ಇರ್ತಾರೆ, ಅವರುಗಳು ಸಹಿತ ಪರ್ಸೆಂಟೇಜ್ ತಗೊಂತಾರೆ. ಅಂತದ್ರಲ್ಲಿ ಅಲ್ಲೂ ಸಹಿತ ದಳ್ಳಾಳಿಗಳೆಲ್ಲ ಇದ್ರೂ ಸಹಿತ 80 ರೂಪಾಯಿಗೆ ಸಿಗುತ್ತೆ ಅಂತ ಅಂದ್ರೆ ಅವ್ರಿಗೆ ಅಲ್ಲಿಗೆ 20 ರೂಪಾಯಿಂದ 30 ರೂಪಾಯಿ ಕೆಜಿ ಕಡಲೆ ಬೀಜ ಸಿಗ್ಬೇಕು. ವೆರಿ ಗುಡ್ ಅಲ್ವಾ? ಅವ್ರಿಗೆ 20 ರಿಂದ 30 ರೂಪಾಯಿಗೆ ಎಲ್ಲಿ ಸಿಗ್ತಾ ಇದೆ ಸರ್ ಕಡಲೆ ಬೀಜ? ಹೀಗೆ ಜನ ಇದನ್ನ ಹೇಗೆ ಒಪ್ಕೊಳ್ತಾ ಇದ್ದಾರೆ, ಹೇಗೆ ಒಪ್ಕೊಳ್ತಾ ಇದ್ದಾರೆ? ಆ ಎಣ್ಣೆಗೆ ಒಪ್ಕೊಂಡಂತ ಜನ ಈ ಎಣ್ಣೆಗೆ ಈಗ ಒಪ್ಕೋಬೇಕು, ಈ ಕಡೆಗೆ ಬರಬೇಕು ಮನ್ಸು ಮಾಡಿದ್ದಾರೆ. ಹೇಗೆ ನೀವ್ ಹೇಗೆ ಮಾರ್ಕೆಟ್ ಮಾಡ್ತಾ ಇದ್ದೀರಿ ಸರ್? ನಂದು ಏನು ಮಾರ್ಕೆಟಿಂಗ್ ಅಂತ ಆಗ್ಲಿ ಏನು ಇಲ್ಲ ಸರ್. ಇಲ್ಲಿ ಬರ್ತಾರೆ ಜನ, ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಲೀಟರ್ ಕೊಡಿ ಸರ್ ಅಂತ ಬಂದು ತಗೊಂಡೋಗ್ತಾರೆ. ಅದಾದ್ಮೇಲೆ ಅವ್ರಿಗೆ ಆ ಪರಿಮಳ ಆಗಿರ್ಬೋದು, ಆ ಡೈಜೆಷನ್ ಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಅವ್ರಿಗೆ ಬರೋಂತ ಉತ್ಸಾಹ ಆಗಿರ್ಬೋದು ಆ ಎಣ್ಣೆ ತಿನ್ನೋದ್ರಿಂದ, ಅದರಿಂದ ಅವರು ತಿರ್ಗಾ ನನಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾ ಇದ್ದಾರೆ.